ನೈಜ ಉದಾಹರಣೆ. ನಾನು ಡಾಕ್ಟರ್ ಸಂಧ್ಯಾ ರಾಣಿ, ಫಿಸಿಕ್ಸ್ ಅಸೋಸಿಯೇಟ್ ಪ್ರೊಫೆಸರ್, ರಿಟೈರ್ಡ್ ಆಗಿದ್ದೀನಿ. 2 ಇಯರ್ಸ್ ಆಯಿತು. ಸೆಪ್ಟೆಂಬರ್ ಬಂದರೆ 2 ಇಯರ್ಸ್ ಆಗುತ್ತೆ. ನನ್ನ ಲಾಸ್ಟ್ ಡ್ರಾನ್ ಸ್ಯಾಲರಿ 2,29,000. ಆದರೆ ಪೆನ್ಷನ್ ಈಗ ಬರ್ತಾ ಇರೋದು 10,000 ಇಲ್ಲ, 100 ರೂಪಾಯಿ ಕಡಿಮೆ ಇದೆ 10,000ಕ್ಕೆ. ಸೊ ಈಗ ಈ ಒಂದು ಪರಿಸ್ಥಿತಿಯಲ್ಲಿ 10,000, ಇನ್ನು ಮುಂದಿನ ದಿನಗಳಲ್ಲಿ ನಿಮಗೆ ಇನ್ನೆಷ್ಟು ಜಾಸ್ತಿ ಅಂದರೆ 30,000 ಬರುತ್ತೆ ನಿಮಗೆ ನೆಕ್ಸ್ಟ್ ನೀವು ರಿಟೈರ್ ಆಗುವಷ್ಟೊತ್ತಿಗೆ. ಸೊ ನಿಮಗೆ ಸಾಕು. OPSಗೂ NPSಗೂ ಡಿಫರೆನ್ಸ್ ನಿಮಗೆ ಅಲ್ಲೇ ಗೊತ್ತಾಗುತ್ತೆ. ಮತ್ತೆ ನಾವು ಒಂದು ಏನು ಎಲ್ಲರಿಗೂ NPS ನೌಕರಿಗೆ ತಿಳಿಸಬೇಕಾಗಿರುವಂಥ ವಿಷಯ ಅಂದರೆ UPS ನಾವು ಆಪ್ಟ್ ಮಾಡ್ಕೊಳ್ತೀವಿ, ನಮ್ಗೆ ಅಲ್ಲಿ ಕ್ರೋರ್ಸ್ ಕಲೆಕ್ಟ್ ಆಗಿ ಅಕ್ಯುಮುಲೇಟ್ ಆಗಿರುತ್ತೆ ಮನಿ, ಅದು ಬರುತ್ತೆ. ಲಾಸ್ಟ್ ಪೇ ಸ್ಯಾಲ್ರಿ ಏನಿರುತ್ತೋ ಅದು 50% ಬರುತ್ತೆ ಅಂತ ತಪ್ಪು ತಿಳುವಳಿಕೆ ಇದೆ. ದಯವಿಟ್ಟು ಅದನ್ನ ಇಲ್ಲಿರೋ ಈ ಪ್ರತಿಯೊಬ್ಬರು ಎಲ್ಲರಿಗೂ ಏನು ಹೇಳ್ಬೇಕಂದ್ರೆ, ಅವರು ಲಾಸ್ಟ್ ಪೇ ಸ್ಯಾಲರಿ 50% ಪೆನ್ಷನ್ ಕೊಡ್ತಾರೆ. ಆದರೆ ಈಗ NPS ಅಲ್ಲಿ 40% ಹೇಗಿದೆಯೋ ಆ UPS ಅಲ್ಲಿ 90% ಅಂಡ್ 10% ಇದೆ. 90% ಆಫ್ ದ ಅಕ್ಯುಮುಲೇಟೆಡ್ ಅಮೌಂಟ್ ಅವ್ರು ಇಟ್ಕೊಳ್ತಾರೆ, 10% ಅಷ್ಟೇ ನಮಗೆ ರಿಟೈರ್ಡ್ ಆದಾಗೆ ಕೊಡ್ತಾರೆ. ಸೊ ಇದನ್ನ ಪ್ರತಿಯೊಬ್ಬರಿಗೂ ತಿಳಿಸಿದ್ರೆ ಅವರು ಎಚ್ಚೆತ್ಕೊಳ್ತಾರೆ. ಇದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಮತ್ತೆ ಶೇರ್ ಮಾರ್ಕೆಟ್ ಅಲ್ಲಿ ಗೊತ್ತಿದೆ ನಿಮಗೆ ಎಷ್ಟು ಏರಿಳಿತಗಳು ಆಗ್ತಾ ಇದೆ ಅಂತ. ಅಕ್ಯುಮುಲೇಟೆಡ್ ಅಮೌಂಟೇ ಹೇಳಕ್ಕಾಗಲ್ಲ, ವಾರಿಂದ ನೆಗೆಟಿವ್ಗೂ ಹೋಗ್ಬೋದು. ಅಂದ್ರೆ ಅಕ್ಯುಮುಲೇಟೆಡ್ ಅಮೌಂಟೇ ಇಲ್ಲದೆ ಹೋದಾಗ ನಿಮ್ಗೆ ಯಾವ ರೀತಿ ಪೆನ್ಷನ್ ಸಿಗುತ್ತೆ? ದಯವಿಟ್ಟು ಈಗಲೇ ಎಚ್ಚೆತ್ಕೊಂಡು ಪ್ರತಿಯೊಬ್ಬರು, ಇದೊಂದು ರೈಟ್ ಟೈಮ್ ಆಗಿದೆ. ಎಲ್ಲರೂ ಒಬ್ಬೊಬ್ಬರು ಒಂದು 10 ಜನಕ್ಕೆ 100 ಜನಕ್ಕೆ ಪ್ರತಿದಿನ ನಿಮ್ಮ ಕೈಲಿ ಎಷ್ಟೆಷ್ಟು ಜನಕ್ಕೆ ಆಗುತ್ತೋ ಅಷ್ಟೆಷ್ಟು ಜನಕ್ಕೆ ಫೋನ್ ಮಾಡಿ ಮತ್ತೆ UPS NPS OPS ಬಗ್ಗೆ ಡಿಫರೆನ್ಸಸ್ ನೀವು ಹೇಳ್ತಾ ಹೋದಾಗ ಎಲ್ಲರೂ ಎಚ್ಚೆತ್ಕೊಳ್ತಾರೆ, ಮತ್ತೆ ಎಲ್ಲರೂ ಕೈ ಜೋಡಿಸ್ತಾರೆ. ಆಗ ನಮ್ಗೆ ಖಂಡಿತ OPS ಬಂದೇ ಬರುತ್ತೆ. ಎಲ್ಲರೂ ಕೈ ಜೋಡಿಸಿದಾಗ ಖಂಡಿತ OPS ಬರುತ್ತೆ ಅಂತ ನನ್ನ ನಂಬಿಕೆ ಇದೆ. ಮತ್ತೆ ಇಲ್ಲಿರುವಂತ ಟೀಮ್, ನಾರ್ತ್ ಕರ್ನಾಟಕ ಟೀಮ್, ನೀವೆಲ್ಲ ಇದ್ದೀರಲ್ಲ, ನೀವು ತುಂಬಾ ಒಗ್ಗಟ್ಟಾಗಿ ತುಂಬಾ ಶ್ರಮ ಹಾಕಿ ಕೆಲಸವನ್ನು ಮಾಡ್ತಾ ಇದ್ದೀರಾ. ಮತ್ತೆ ಈಗ ಆಲ್ರೆಡಿ ಒಂದು ಟೀಮು ಅಸೋಸಿಯೇಟ್ ಪ್ರೊಫೆಸರ್ಗೆ ನಾರ್ತ್ ವೇಜ್ಗೆ ಅವರಿಗೆ ಪ್ರಮೋಷನ್ ಕೊಡಿಸಿರೋದ್ರಿಂದ ನನಗೆ ಪೂರ್ಣ ನಂಬಿಕೆ ಇದೆ. ಈ ಟೀಮ್ ತುಂಬಾ ಸ್ಟ್ರಾಂಗ್ ಆಗಿ ನೀವು ಕೆಲಸ ಮಾಡ್ತಿದ್ದೀರಾ. ಎಲ್ಲರೂ ನಿಮ್ಮ ಜೊತೆ ಸೇರ್ಕೊಳ್ಳೋಣ, ಎಲ್ಲರೂ ಸೇರ್ಲಿ, ಆವಾಗ ನಮ್ಗೆ OPS ಖಂಡಿತ ಬಂದೇ ಬರುತ್ತೆ. ವಿಶ್ವಾಸ ಎಲ್ಲರಲ್ಲೂ ಇರಲಿ. ಎಲ್ಲರಿಗೂ ನನ್ನ ಹೃದಯಪೂರ್ವಕ ವಂದನೆಗಳು. ನಮಸ್ಕಾರ.